ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ದೋಸೆ. ಹಣ್ಣನ್ನು ಚೆನ್ನಾಗಿ ತೊಳೆದು ಅದರ ಮೇಲ್ಭಾಗ ಬರುವಂತಹ ಹಸಿರು ಬಣ್ಣದ ಸಿಪ್ಪೆಯನ್ನು ತೆಗೆಯಿರಿ. ಹಸಿರು ಬಣ್ಣದ ಸಿಪ್ಪೆ ದೋಸೆಗೆ ಬೇಡ, ಅದರ ಒಳಗೆ ಬರುವಂತಹ ಬಿಳಿ ಬಣ್ಣದ ಸಿಪ್ಪೆಯನ್ನು ಮಾತ್ರ ದೋಸೆಗೆ ಹಾಕಿ. ಇಡೀ ಹಣ್ಣು ಇರುವಾಗಲೇ ಸಿಪ್ಪೆ ತೆಗೆದರೆ ತುಂಬ ಒಳ್ಳೆಯದು. ಹಣ್ಣು ತಿಂದು ಮತ್ತೆ ಸಿಪ್ಪೆ ತೆಗೆಯಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಈಗ ಪೇಟೆಯಲ್ಲಿ ಸಿಗುವಂತಹ ಹಣ್ಣು ಒಳಗೆ ಹಣ್ಣೇ ಆಗಿರುವುದಿಲ್ಲ. ಅದನ್ನು ತಂದು ಸುಮ್ಮನೆ ಬಿಸಾಡುವ ಬದಲು ಹೀಗೊಮ್ಮೆ ದೋಸೆ ಮಾಡಿ ನೋಡಿ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ದೋಸೆ ಅಂತ ಗೊತ್ತೇ ಆಗುವುದಿಲ್ಲ. ಈ ಸಿಪ್ಪೆಯಿಂದ ಪಲ್ಯ ಸಹ ಮಾಡಬಹುದು. ಸಿಪ್ಪೆಯಲ್ಲಿ ಸ್ವಲ್ಪ ಹಣ್ಣು ಉಳಿದರೆ ಅದನ್ನು ಸಹ ಕಟ್ ಮಾಡಿ ತೆಗೆಯಿರಿ. ಸಿಪ್ಪೆಯನ್ನು ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ. ಬೇಗ ಸಣ್ಣ ಆಗ್ತದೆ ಹಿಟ್ಟು. ಕೆಲವೊಮ್ಮೆ ದೋಸೆ ಮಾಡುವಾಗ ಮಧ್ಯೆ ಮಧ್ಯೆ ಸಿಪ್ಪೆ ಸಿಗುತ್ತೆ, ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಹಿಟ್ಟಿನಲ್ಲಿ ಸಿಪ್ಪೆ ಉಳಿದರೆ ದೋಸೆ ಮಾಡಲಿಕ್ಕೆ ಹಾಗೆ ದೋಸೆ ಎಬ್ಬಿಸಲಿಕ್ಕೂ ಸಹ ಕಷ್ಟ ಆಗ್ಬೋದು. ಹಾಗಾಗಿ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಒಂದು ಮಿಕ್ಸಿ ಜಾರಿಗೆ ರಾತ್ರಿ ನೆನೆಸಿಟ್ಟಂತಹ ಅಕ್ಕಿಯನ್ನು ಹಾಕಿ ಸಣ್ಣದಾಗಿ ಕಟ್ ಮಾಡಿದ್ದ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಸಹ ಹಾಕಿ. ಅಕ್ಕಿ ಮತ್ತು ಹಣ್ಣಿನ ಸಿಪ್ಪೆಯನ್ನು ಎರಡನ್ನೂ ಒಟ್ಟಿಗೆ ರುಬ್ಬಿ, ನೀರು ಹಾಕದೆ ರುಬ್ಬಿ. ಸಣ್ಣದಾಗಿ ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ದೋಸೆ ಹಿಟ್ಟಿನ ಹದಕ್ಕೆ ಮಾಡಿಕೊಂಡರೆ ಸಾಕು. ಹಂಚಿಗೆ ತುಂಬ ಎಣ್ಣೆ ಹಚ್ಚುವುದು ಬೇಡ. ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ. ದೋಸೆ ಹಿಟ್ಟನ್ನು ಆದಷ್ಟು ಬೆಳಗ್ಗೆ ರುಬ್ಬಿ ಬೆಳಗ್ಗೆನೇ ದೋಸೆ ಮಾಡಿ. ಟೈಮ್ ಇಲ್ಲ ಅಂತ ಹೇಳೋರು ರಾತ್ರಿ ರುಬ್ಬಿ ಫ್ರಿಜ್ಜಲ್ಲಿಟ್ಟು ಬೆಳಗ್ಗೆ ತೆಗೆದು ಮಾಡಬಹುದು. ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಹಾಕಿರೋದ್ರಿಂದ ಹಿಟ್ಟನ್ನು ಹೊರಗಿಟ್ಟರೆ ಸ್ವಲ್ಪ ವಾಸನೆ ಬಂದ ಹಾಗೆ ಆಗ್ತದೆ. ಹಾಗಾಗಿ ಆದಷ್ಟು ಬೆಳಗ್ಗೆ ರುಬ್ಬಿ ಬೆಳಗ್ಗೆನೇ ದೋಸೆ ಮಾಡಿ, ಒಳ್ಳೆಯದಾಗ್ತದೆ. ನಮ್ಮಲ್ಲಿ ಹೆಚ್ಚಾಗಿ ಜೇನು ಹಾಗೆ ಬೆಣ್ಣೆ ಜೊತೆ ದೋಸೆ ತಿಂತಾರೆ. ಇದಕ್ಕೆ ಚಟ್ನಿ ಸಾಂಬಾರು ಸಹ ಒಳ್ಳೆಯದಾಗ್ತದೆ. ಹೀಗೊಮ್ಮೆ
ದೋಸೆ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ.